ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮಿಡ್ ಸೀಸನ್ ಫಿನಾಲೆ ಶುರುವಾಗಲಿದೆ. ಈ ವಾರ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ಸ್ಪರ್ಧೆಗೆ ತರಾಟೆ ತೆಗೆದುಕೊಳ್ತಾರೆ, ಯಾವೆಲ್ಲ ಸ್ಪರ್ಧೆಗೆ ಗೇಟ್ ಪಾಸ್ ಸಿಕ್ಕಿದೆ, ಯಾವೆಲ್ಲ ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಮೂಲಕ ಮನೆಗೆ ಕಾಲಿಡ್ತಾರೆ, ಇನ್ನು ಈ ಒಂದು ಫಿನಾಲೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಯಾವೆಲ್ಲ ಟ್ವಿಸ್ಟ್ ಗಳನ್ನು ಕೊಡುತ್ತಿದ್ದಾರೆ ಎನ್ನುವ ಕುತೂಹಲ ಬಿಗ್ ಬಾಸ್ ವೀಕ್ಷಕರಿಗೂ ಹಾಗೂ ಬಿಗ್ ಬಾಸ್ ಮನೆಯಲ್ಲಿ ಇರುವ ಸ್ಪರ್ಧಿಗಳಿಗೂ ಹೆಚ್ಚಾಗಿ ಇದೆ. ಹೌದು, ಈ ಒಂದು ಮಿಡ್ ಸೀಸನ್ ಫಿನಾಲೆಯಲ್ಲಿ ಮಾಸ್ ಎಲಿಮಿನೇಷನ್ ನಡೆಯಲಿದ್ದು ಮನೆಯಲ್ಲಿ ಇರುವ ಸ್ಪರ್ಧಿಗಳಲ್ಲಿ ಅರ್ಧಕ್ಕೆ ಅರ್ಧ ಮನೆ ಖಾಲಿಯಾಗುವಂತಿದೆ. ಇನ್ನ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ 5 ರಿಂದ 6 ಜನ ಸ್ಪರ್ಧಿಗಳು ಮನೆಗೆ ಕಾಲಿಡ್ತಾರಂತೆ ಇಂದು ಕಿಚ್ಚ ಸುದೀಪ್ ಅವರು ಈಗಾಗಲೇ ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಹಲವಾರು ಬಾರಿ ಹೇಳಿದ್ದಾರೆ. ಇನ್ನ ಈ ವಾರ ಕಾಕ್ರೋಚ್ ಸುಧೀರ್, ಅಶ್ವಿನಿ ಗೌಡ, ರಾಶಿಕಾ ಹಾಗೂ ಜನರಿಂದ ಆಯ್ಕೆ ಆಗಿರುವ ಮಾಳು ಅವರು ಫೈನಲಿಸ್ಟ್ ಆಗಿ ಈ ಒಂದು ಎಲಿಮಿನೇಷನ್ ನಿಂದ ಪಾರಾಗಿ ಇಮ್ಯುನಿಟಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಮನೆಯಲ್ಲಿ ಉಳಿದಿರುವ ಸ್ಪರ್ಧಿಗಳಾದ ಮಂಜು, ಭಾಷಿಣಿ, ಚಂದ್ರಣ್ಣ, ಗಿಲ್ಲಿ ನಟ, ಕಾವ್ಯ, ಧನುಷ್, ಧ್ರುವಂತ್, ಅಭಿಷೇಕ್, ಅಶ್ವಿನಿ, ಸ್ಪಂದನ, ರಕ್ಷಿತಾ ಶೆಟ್ಟಿ, ಮಲ್ಲಮ್ಮ ಹಾಗೂ ಜಾನ್ವಿ ಅವರು ನಾಮಿನೇಟ್ ಆಗಿದ್ದು ಇವರಲ್ಲಿ ಯಾರಿಗೆ ಅತಿ ಹೆಚ್ಚು ವೋಟ್ ಪಡೆದು ಮೊದಲು ಸೇಫ್ ಆಗಿದ್ದಾರೆ ಎನ್ನುವ ವಿಚಾರವನ್ನ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಹೌದು, ಈ ಸೀಸನ್ ಶುರುವಿನಿಂದಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಬಂದಿರೋ ಬಿಗ್ ಬಾಸ್ 3ನೇ ವಾರಕ್ಕೆ ಚಾಪ್ಟರ್ 1 ಫಿನಾಲೆ ನಡೆಸಲಿದ್ದು ಈ ವಾರ ಫಿನಾಲೆಯಲ್ಲಿ 4 ಜನ ಫೈನಲಿಸ್ಟ್ ಇಮ್ಯುನಿಟಿ ಅನ್ನು ಪಡೆದು ಸೇಫ್ ಆದರೆ ಇನ್ನ ಉಳಿದ ಎಲ್ಲಾ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಇನ್ನ ಇವರಲ್ಲಿ ಈ ವಾರ ಗಿಲ್ಲಿ ನಟ, ರಾಶಿಕಾ ಶೆಟ್ಟಿ, ಚಂದ್ರಣ್ಣ, ಕಾವ್ಯ ಅವರು ಸೌಂಡ್ ಮಾಡಿದ್ರ ಇನ್ನ ಉಳಿದ ಸ್ಪರ್ಧಿಗಳು ಸ್ವಲ್ಪ ಸೈಲೆಂಟ್ ಆಗಿ ಇದ್ರು. ಇನ್ನ ಇವರಲ್ಲಿ ಅತಿ ಹೆಚ್ಚು ವೋಟ್ ಪಡೆದು ಗಿಲ್ಲಿ ನಟ ಅವರು ಈ ಒಂದು ಎಲಿಮಿನೇಷನ್ ನಿಂದ ಪಾರಾಗಿದ್ದಾರೆ. ಹೌದು, ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿಂದ ಎಂಟರ್ಟೈನ್ಮೆಂಟ್ ಮಾಡುತ್ತಾ ಎಲ್ಲರನ್ನ ನಕ್ಕಿ ನಲಿಸುತ್ತಾ ಟಾಸ್ಕ್ ಅಂತ ಬಂದಾಗ್ಲೂ ಕೂಡ ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿದ್ದಾರೆ. ಇನ್ನ ಸದಾಕಾಲ ಆಕ್ಟಿವ್ ಆಗಿ ಎಲ್ಲರಿಗೂ ಟಾಂಗ್ ಕೊಡುತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮಿದ್ದಾರೆ. ಹೌದು, ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಈ ಒಂದು ಸೀಸನ್ ನಲ್ಲಿ ತುಂಬಾನೇ ಸದ್ದು ಮಾಡಿರೋ ಸ್ಪರ್ಧಿ ಅಂದ್ರೆ ಅದು ಗಿಲ್ಲಿ ನಟ ಅಂದರೆ ತಪ್ಪಾಗಲ್ಲ. ಹೌದು, ಜಂಟಿ ತಂಡದಿಂದ ಅವರು ಬಂದ ಈಗ ಒಂಟಿಯಾಗಿಯೂ ಕೂಡ ಅದ್ಭುತವಾಗಿ ಆಡ್ತಿದ್ದಾರೆ. ಇವರ ಆಟನ ಮೆಚ್ಚಿ ಈ ಒಂದು ವೋಟಿಂಗ್ ಪ್ರಕ್ರಿಯೆಯನ್ನು ಅತಿ ಹೆಚ್ಚು ವೋಟ್ ಪಡೆಯುವುದರ ಮೂಲಕ ಗಿಲ್ಲಿ ನಟ ಅವರು ಮೊದಲು ಸೇಫ್ ಆಗಿದ್ದಾರೆ. ಇನ್ನ ಎರಡನೆಯದಾಗಿ ಗೀತಾ ಸೀರಿಯಲ್ ಖ್ಯಾತಿಯ ಧನುಷ್ ಗೌಡ ಅವರು ಈ ಒಂದು ಎಲಿಮಿನೇಷನ್ ಇಂದ ಪಾರಾಗಿದ್ದಾರೆ. ಹೌದು, ಇವರು ಸೈಲೆಂಟ್ ಆಗಿ ಇದ್ದಾರೆ, ಆದರೆ ಟಾಸ್ಕ್ ಅಂತ ಬಂದ್ರೆ ಎಲ್ಲರಿಗಿಂತ ಮೇಲು. ತಮ್ಮ ವಿಚಾರಕ್ಕೆ ಬಂದ್ರೆ ಮಾತ್ರ ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲ. ಸೈಲೆಂಟ್ ಆಗಿ ಇದ್ದರೂ ಕೂಡ ಟಾಸ್ಕ್ ವಿಚಾರದಲ್ಲಿ ವೈಲೆಂಟ್ ಆಗಿ ಆಡ್ತಿರೋ ಧನುಷ್ ಅವರನ್ನ ಈ ಒಂದು ಎಲಿಮಿನೇಷನ್ ಇಂದ ವೀಕ್ಷಕರು ಪಾರು ಮಾಡಿದ್ದಾರೆ. ಇನ್ನು ಮೂರನೆಯದಾಗಿ ಚಂದ್ರಣ್ಣ ಅವರು ಈ ಒಂದು ಎಲಿಮಿನೇಷನ್ ನಿಂದ ಪಾರಾಗಿದ್ದಾರೆ. ಹೌದು, ಗಿಚ್ಚಿಗಿಲಿಗಿಲಿ ಮಜಾ ಭಾರತ ಹಾಗೂ ಮಜಾ ಟಾಕೀಸ್ ಮೂಲಕ ಫೇಮಸ್ ಆಗಿರೋ ಚಂದ್ರಣ್ಣ ಅವರು ಈ ಒಂದು ಎಲಿಮಿನೇಷನ್ ಇಂದ ಪಾರಾಗಿದ್ದು ಮನೆಯಲ್ಲಿ ಅಷ್ಟೊಂದು ಸೌಂಡ್ ಮಾಡಿಲ್ಲ ಅಂದ್ರೂ ತಮ್ಮ ಒಳ್ಳೆಯ ವ್ಯಕ್ತಿತ್ವದಿಂದ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಈ ಒಂದು ಫಿನಾಲೆಯಲ್ಲಿ ನಡೆದ ಎಲಿಮಿನೇಷನ್ ರೌಂಡ್ ಅಲ್ಲಿ ಸೇಫ್ ಆಗಿ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ. ಇನ್ನು ಯಾವೆಲ್ಲ ಸ್ಪರ್ಧಿಗಳು ಡೇಂಜರ್ ಝೋನ್ ನಲ್ಲಿ ಇದ್ದಾರೆ, ಇವರು ಎಷ್ಟು ಜನ ಸ್ಪರ್ಧಿಗಳು ಮನೆಯಿಂದ ಆಚೆ ಹೋಗ್ತಾರೆ ಎನ್ನುವ ವಿಚಾರವನ್ನು ಮುಂದಿನ ವಿಡಿಯೋವೊಂದರಲ್ಲಿ ತಿಳಿಸ್ಕೊಡ್ತೇನೆ. ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವೆಲ್ಲ ಸ್ಪರ್ಧಿಗಳು ಔಟ್ ಆಗಬಹುದು ತಪ್ಪದೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ.